ಗುಡ್ ಮಾರ್ನಿಂಗ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾ ಮಲ್ತೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ವಿಷಯ ಅಂದ್ರೆ, ನಾನು ಫಾರ್ ದ ಫಸ್ಟ್ ಟೈಮ್ ಶೂಟಿಂಗಿಗೆ ಲಂಚ್ ಬಾಕ್ಸ್ ತಗೊಂಡು ಹೋಗ್ತಾ ಇದ್ದೀನಿ, ಪ್ರಿಪೇರ್ ಮಾಡ್ಕೊಂಡು ನಾನೇ ನನ್ನ ಕೈಯಾರೆ. ಅದು ಏನಪ್ಪಾ ಅಂದ್ರೆ ಚಿಕನ್ ಮತ್ತೆ ಫಿಶ್. ಯಾವಾಗ್ಲೂ ಆಗಿರ್ಬೋದು ನಾನು ಶೂಟಿಂಗ್ ಅಲ್ಲೇ ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ಮಾಡ್ತಾ ಇದ್ದೆ. ಇವತ್ತು ಜಸ್ಟ್ ನಾನೇ ಮಾಡ್ಕೊಂಡು ಹೋಗೋಣ, ನೋಡೋಣ. ಅಲ್ಲೆಲ್ರಿಗೂ ಗೊತ್ತಿಲ್ಲ ಯಾರ್ಯಾರು ಟೇಸ್ಟ್ ಮಾಡ್ತಾರೆ ಅಂತ. ಯಾರ್ಯಾರು ಟೇಸ್ಟ್ ಮಾಡ್ತಾರೋ ಅವ್ರದೆಲ್ಲ ಒಪಿನಿಯನ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ, ವಿಡಿಯೋ ಮಾಡ್ತೀನಿ. ಈಗ ತಡ ಮಾಡೋದ್ ಬೇಡ, ಬನ್ನಿ ಚಿಕನ್ ಮತ್ತೆ ಫಿಶ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎಸ್, ಚಿಕನ್ ಮಾಡೋದಕ್ಕೆ ರೆಡಿಯಾಗಿ ಬಂದಿದ್ದೀನಿ. ಆಲ್ರೆಡಿ ಚಿಕನ್ ವಾಶ್ ಮಾಡಿ ಆಯಿತು. ಆಮೇಲೆ ಚಿಕನ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ, ಸೆಟ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ಮಾಡಬೇಕಾದ್ರೆ ನಿಮಗೆ ಗೊತ್ತು, ಬಾಕ್ಸಿಂದ ತೆಗೆದುಬಿಟ್ಟು ಹಾಕ್ತಾ ಇದ್ವಿ. ಈಗ ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂತ ನಾನು ನೀಟಾಗಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಚಿಕನ್ ವಾಶ್ ಮಾಡ್ಕೊಂಡಿದ್ದೀನಿ, 1 kg ಚಿಕನ್. ಆಮೇಲೆ ಫಿಶ್ ಇಲ್ಲಿ ರೆಡಿ ಇದೆ, ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಈಗ ಫಸ್ಟ್ ನಾವು ಚಿಕನ್ ಮಾಡ್ಕೊಳ್ಳೋಣ. ಚಿಕನ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕಪ್ಪ ಅಂದರೆ, ಮಸಾಲ ಪೌಡರು, ಖಾರದ ಪುಡಿ, ಧನಿಯಾ ಪೌಡರು, ಇದು ಜೀರಿಗೆ ಪೌಡರು, ಕರ್ಡು, ಸಾಲ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರಿಶಿನ, ಚಿಕನ್ ಮಸಾಲ, ಗರಂ ಮಸಾಲ. ಸೊ ಇಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಸೊ ಫಸ್ಟ್ ಚಿಕನ್ನ ಮ್ಯಾರಿನೇಟ್ ಮಾಡೋಣ. ಇದಕ್ಕೆ ಫಸ್ಟು ಅರಿಶಿನ ಹಾಕೊಂಡ್ಬಿಡೋಣ. ಅರಿಶಿನ ಮತ್ತು ವಿಡಿಯೋ ಮಾಡ್ಕೊತ ಮಾಡೋದು ಸ್ವಲ್ಪ ಕಷ್ಟ. ಜಿಂಜರ್ ಗಾರ್ಲಿಕ್ ಪೇಸ್ಟು, ಆಮೇಲೆ ಕರ್ಡ್, ಅದಾದ ನಂತರ 1 ಸೆಕೆಂಡ್ ಖಾರದ ಪುಡಿ, ಅದಾದ್ಮೇಲೆ ಸ್ವಲ್ಪ ಉಪ್ಪು, ಸೊ ನೆಕ್ಸ್ಟ್ ಲೆಮನ್. ಸೊ ಇದಿಷ್ಟನ್ನು ಕಲಿಸ್ಕೊಳ್ಳೋಣ. ಈಗ ಚಿಕನ್ ಕಲಿಸ್ಕೊಂಡಾಗಿದೆ. ಇದನ್ನು ನಾವು 30 ಮಿನಿಟ್ಸ್ ಬಿಡಬೇಕು. ಬಟ್ ನಂಗೆ ಟೈಮ್ ಇಲ್ಲದೆ ಇರೋ ಕಾರಣದಿಂದ 10 to 15 ಮಿನಿಟ್ಸ್ ಬಿಡ್ತೀನಿ, ಅಷ್ಟರಲ್ಲಿ ಮ್ಯಾರಿನೇಟ್ ಆಗಿರುತ್ತೆ. ನಾನೀಗ ಒಗ್ಗರಣೆಗೆ ರೆಡಿ ಮಾಡ್ಕೋತೀನಿ, ಬನ್ನಿ. ಆಯಿಲ್ ಹಾಕೊಂಡಿದ್ದೀನಿ. ಸೊ ಇದು ಕಾದಾದ್ಮೇಲೆ ಕಾದಿದೆ. ಆನಿಯನ್ ಮತ್ತು ಚಿಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ. ಇದನ್ನು ಆನಿಯನ್ ಹಾಕ್ಕೊಂಡಿದ್ದೀನಿ. ಇದು ಫುಲ್ ರೆಡ್ ಕಲರ್ ಬರಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಂಗೆ ಜಾಸ್ತಿ ಇದ್ರೆ ತುಂಬ ಇಷ್ಟ ಫ್ಲೇವರು. ಸೊ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಏನಿರುತ್ತೆ ಅದು ಹೋಗುತ್ತೆ. ಇದಕ್ಕೆ ನೆಕ್ಸ್ಟ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ. ಜಾಸ್ತಿ ಆಗಿದ್ರೆ ಸ್ವೀಟ್ ಆಗುತ್ತೆ, ಸೊ ಅದಕ್ಕೆ ನಾನು ಜಸ್ಟ್ 2 ಅಷ್ಟೇ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಅಂದರೆ ಟೊಮೆಟೊ ವಾಸನೆ ಏನಿದೆ ಅದು ಹೋಗುತ್ತೆ. ಮಿರ್ಚಿ ಫ್ರೈಡ್ ಆಗದೆ ಇದ್ರೇ ನಂಗೆ ಇಷ್ಟ, ಬಿಕಾಸ್ ಚಿಕನ್ ಹಾಕಿದಾಗ ಬೇಯತ್ತಲ್ವ. ಸೊ ಈಗ ಮ್ಯಾರಿನೇಟ್ ಆಗಿರುವಂಥ ಚಿಕನ್ನ ಇಲ್ಲಿ ಹಾಕೋಣ.
ಓ ಮೈ ಗಾಡ್. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾಯ್ತು. ಈಗ ಮತ್ತೆ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಸ್ಪೈಸಿ ಜಾಸ್ತಿ ಇದ್ರೆ ನನಗೆ ಇಷ್ಟ. ಇದಾದಮೇಲೆ ಗರಂ ಮಸಾಲ, ಇದಾದಮೇಲೆ ಚಿಕನ್ ಮಸಾಲ, ಇದಾದಮೇಲೆ ಧನಿಯಾ ಪೌಡರ್, ನೆಕ್ಸ್ಟು ಜೀರಿಗೆ ಪೌಡರ್. ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಸ್ವಲ್ಪ ನೀರು ಹಾಕೋಣ, ಏಕೆಂದರೆ ಚಿಕನ್ ಆಲ್ರೆಡಿ ನೀರು ಬಿಟ್ಕೊಳ್ಳುತ್ತಲ್ವ. ಸೊ ಜಾಸ್ತಿ ನೀರು ಹಾಕಿದ್ರೆ ಸಾಂಬಾರ್ ಟೈಪ್ ಆಗಿಬಿಡುತ್ತೆ. ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟ್ ಆಲ್ರೆಡಿ ಮ್ಯಾರಿನೇಟ್ ಮಾಡೋದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ವಿ. ಈಗ ನೋಡಿ ಸ್ವಲ್ಪ ಉಪ್ಪು ಹಾಕೋಣ, ಜಾಸ್ತಿ ಹಾಕಬೇಕಷ್ಟೆ. ನಂಗೆ ಆ್ಯಕ್ಚುಲಿ ಈಗ ಫ್ಲ್ಯಾಶ್ ಆಗ್ತಿದೆ, ಚಿಕನ್ ಪೀಸಸ್ಸು ಚಿಕ್ಕದಾಗಿ ಕಟ್ ಮಾಡಬೇಕಿತ್ತು. ನಾನೀಗ ಅವರು ಯಾವ ಥರ ಕೊಟ್ಟಿದ್ದಾರೋ ಅದೇ ಥರನೇ ಹಾಕ್ಬಿಟ್ಟಿದ್ದೀನಿ. ಸ್ವಲ್ಪ ದೊಡ್ಡದಿದೆ ಚಿಕನ್ ಪೀಸಸ್. ಸೊ ಇದನ್ನು ಬೇಯೋದಕ್ಕೆ ಬಿಡೋಣ. ಸೊ ಚಿಕನ್ ಬೇಯ್ತಾ ಇದೆ, ನೋಡೋಣ. ಇದಕ್ಕೆ ಕರ್ಬೇವು ಕೊತ್ತಂಬರಿ. ಫೈನಲಿ ಚಿಕನ್ ರೆಡಿ ಆಯಿತು. ನೋಡೋದಕ್ಕೆ ಎಷ್ಟು ಯಮ್ಮಿ ಆಗಿದೆ, ಬಟ್ ಟೇಸ್ಟ್ ಗೊತ್ತಿಲ್ಲ ನಂಗಂತೂ ನಿಜ. ತಿನ್ಬಿಟ್ಟೆ ಹೇಳಬೇಕು. ನೋಡೋಣ ಏನು ಹೇಳ್ತಾರೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಈಗ ಫಿಶ್ಗೆ ಚಿಲ್ಲಿ ಪೌಡರು ಮತ್ತು ಕೊರಿಯಂಡರ್ ಪೌಡರು, ಅರಿಶಿನ ಪೌಡರು ಸ್ವಲ್ಪ ಹಾಕೊಳ್ಳೋಣ. ನೆಕ್ಸ್ಟು ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಉಪ್ಪು ಸ್ವಲ್ಪ ಹಾಕೋಬೇಕು, ಆಲ್ರೆಡಿ ಫಿಶಲ್ಲಿ ಉಪ್ಪಿರುತ್ತಲ್ವ ಅದಕ್ಕೆ. ಆದಮೇಲೆ ನಿಂಬೆಹಣ್ಣಿನ ರಸ, ಫಿಶ್ಗೆ ಆ್ಯಕ್ಚುಲಿ ನಿಂಬೆಹಣ್ಣು ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಅದಾದಮೇಲೆ ಆಯಿಲು. ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ. ಪೇಸ್ಟ್ ರೆಡಿ ಆಯಿತು. ಈಗ ಫಿಶ್ಗೆ ಹಾಕೋಣ. ಫಿಶ್ಗೆಲ್ಲ ಪೇಸ್ಟ್ ಹಚ್ಚಿದ್ದೀನಿ. ಇದು ಕೂಡ ಅಷ್ಟೇ, ನಾವು ಎಷ್ಟೊತ್ತು ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನಾನು ರೆಡಿ ಆಗೋ ಅಷ್ಟರಲ್ಲಿ 30 ಮಿನಿಟ್ಸ್ ಆಗುತ್ತೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ಫ್ರೈ ಮಾಡ್ಕೊಂಡು ತೊಗೊಂಡು ಹೋಗೋಣ. ಫ್ರೀ ಹೇಗಿದೆ? ತಿಂತಾ ಇದ್ರೆ ತಿಂತಾನೇ ಇರ್ಬೇಕನ್ಸುತ್ತೆ. ನಿಜ ಹೇಳು. ಇಲ್ಲ, ಇದು ಪರೋಟ ಆಗಿ ನೆಕ್ಸ್ಟ್ ರೌಂಡ್ ಸೂಪರ್ ಆಗಿ ಮಾಡಿದೆ ಕಣ. ಹೌದಾ? ಥ್ಯಾಂಕ್ ಯು. ಅಶ್ವಿನಿ ಸೀರಿಯಸ್ಲಿ ಸಕ್ಕರಾಗಿದೆ. ಇದೇನು ಗೊಜ್ಜಾ? ಯಾವುದು? ಚಿಕನ್ ಫ್ರೈ. ಸೂಪರ್ ಕಡೆ ಹೇಳು. ಚಿಕನ್ ಫ್ರೈ.
ಚಿಕನ್ ಸಕ್ಕತ್ತಾಗಿದೆ. ಲಿಂಗಾಯತ್ಸ್ ಆಗಿ ತಿಂತಾ ಇದ್ದಾಳೆ ಫ್ರೆಂಡ್ಸ್. ಹೇಳು ಅವ್ರ ಮನೆಗೆಲ್ಲ ರಿಚ್ ಆಗಿ ಬಿಡ್ಬೇಡ. ಹೇಗಿದೆ ಜಾಯ್? ಜೈ ಜೈ. ತುಂಬ ಚೆನ್ನಾಗಿದೆ. ಸಕ್ಕದಾಗಿ ಮಾಡಿದ್ಯಾ. ಥ್ಯಾಂಕ್ ಫಿಶ್ ಯು. ಅಂತೂ ನಮ್ಮ ಮಂಗಳೂರು ಸ್ಟೈಲಲ್ಲೇ ಮಾಡಿದ್ಯಾ. ಹೌದಾ? ಓ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿತ್ತಾ? ಸ್ವರೂಪ್ ಸರ್ ಹೇಗಿತ್ತು? ಹೌದಾ? ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಚಿಕನ್ ನೋಡಕ್ಕೆ. ನೋಡೋದಕ್ಕೆ ಚೆನ್ನಾಗಿತ್ತಾ? ನೇಹಾ ಅಕ್ಕ ಹೇಗಿತ್ತು ಚಿಕನ್? ಚೆನ್ನಾಗಿತ್ತು. ಚಿಕನ್ ತರನೇ ಯಾಕೆ ಮಾಡಿದ್ದು? ನಾನೇ ಮಾಡಿದ್ದು ಅಲ್ಲಿ. ಸೀರಿಯಸ್ಲಿ ಪ್ರಾಮಿಸ್. ನನ್ನ ಯೂಟ್ಯೂಬ್ ವಿಡಿಯೋ ನೋಡಿ ಗೊತ್ತಾಗತ್ತೆ ನಿಮಗೆ. ನಾನೇ ಮಾಡಿರೋದು ಚಿಕನ್ನು. ಸ್ವಲ್ಪ ಸ್ವಲ್ಪ ಚೆನ್ನಾಗಿತ್ತಾ ಸರ್? ಥ್ಯಾಂಕ್ ಯು.